ಲೋಕೋಪಯೋಗಿ ಇಲಾಖೆ ಅಡಿಯಿಂದ ಸುಮಾರು 150 ಕೋಟಿ ರೂಪಾಯಿಗಿಂತ ಹೆಚ್ಚು ನಾವು ರಸ್ತೆಗಳನ್ನ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ. ಮತ್ತು ಒಂದು ಸತ್ತಿಗಿರಿ ಏತ ನೀರಾವರಿ ಭಾಳಷ್ಟು ವರ್ಷಗಳ ಹಿಂದೆ ನೆಲೆಗುದ್ದಿ ಬಿದ್ದಂಥ ಆ ಭಾಗದ ರೈತರಿಗೆ ಭಾಳಷ್ಟು ನೀರಿನ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ 546 ಕೋಟಿ ರೂಪಾಯಿಯಲ್ಲಿ ಒಂದು ಸತ್ತಿಗಿರಿ ಏತ ನೀರಾವರಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಜೊತೆಗೆ ಸುಮಾರು 40-50 ವರ್ಷದ ಹಿಂದೆ ಅಳವಡಿಸಿರುವಂಥ ರಿವರ್ಸ್ ಸೈಫೋನ್ ಆಗಿರ್ಬೋದು ಅಥವಾ ಲಿಫ್ಟ್ ಇರಿಗೇಷನ್ ಪಂಪಿಂಗ್ ಮೆಷಿನರಿಗಳೆಲ್ಲ ಪೂರ ಹಾಳಾಗಿ ಯಾವುದೇ ವರ್ಕ್ ಮಾಡ್ತಾ ಇರಲಿಲ್ಲ. ನೀರಿದ್ರೂ ಕೂಡ ನದಿಯಲ್ಲಿ ನೀರಿದ್ರೂ ಕೂಡ ರೈತರಿಗೆ ನೀರು ಸಿಗ್ತಾ ಇರಲಿಲ್ಲ. ಅದನ್ನು ಗಮನದಲ್ಲಿಟ್ಕೊಂಡು ಒಂದು 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಕ್ವಾಡಕ್ಟ್, ಒಂದು 20 ಕೋಟಿ ರೂಪಾಯಿದಲ್ಲಿ ಒಂದು ರೇಣುಕಾ ಲಿಫ್ಟ್ ಇರಿಗೇಷನ್ದ ಹೊಸ ಪಂಪ್ ಸೆಟ್ ನವೀಕರಣ, ಇನ್ನೊಂದು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯರಗಟ್ಟಿಯಲ್ಲಿ ಏತ ನೀರಾವರಿ ಒಂದು ಪಂಪ್ ಸೆಟ್ ನವೀಕರಣವನ್ನು ಕೂಡ ಮಂಜೂರಾತಿ ಮಾಡಿದ್ದೇವೆ. ಆದಷ್ಟು ಬೇಗನೆ ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ತೇಲಂಡವರೆಗೂ ನೀರು ಕೊಡುವಂಥ ವ್ಯವಸ್ಥೆಯನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ.